ಸೆಕೆಂಡ್ PUC ಅಲ್ಲ, ಫಸ್ಟ್ PUC ಅಲ್ಲಿ ನಾನು ಫೇಲ್ ಆದೆ. ಫಸ್ಟ್ PUC ಸಪ್ಲಿಮೆಂಟರಿ ಪಾಸ್ ಮಾಡಿದ್ರು. ಸೆಕೆಂಡ್ PUC ಅಲ್ಲಿ PCMB ಕೇವಲ ಮ್ಯಾಥ್ಸ್ ಅನ್ನು ಬಿಟ್ಟು PCM ಸಬ್ಜೆಕ್ಟ್ ಏನಾಯ್ತು ಕಂಪ್ಲೀಟ್ ಆಗಿ ಫೇಲ್ ಆದೆ. ಸಪ್ಲಿಮೆಂಟರಿ ಪಾಸ್ ಆಗಿಲ್ಲ ಅಂತಂದ್ರೆ ನಮಗೆ 1 ವರ್ಷ ಕಾಯಲೇಬೇಕಾಗುತ್ತೆ. ಈ 1 ವರ್ಷ ಕಾಯಬೇಕಾದಾಗ ನನಗೆ ಏನು ಪರಿಸ್ಥಿತಿ ಉಂಟಾಯ್ತು ಅಂತಂದ್ರೆ ಊರಿಗೆ ಹೋಗಬೇಕು, ಕೃಷಿಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಒಳಗಾಗಬೇಕಾಯ್ತು. ವ್ಯವಸಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ಊರಿನ ಜನಗಳಿಂದ ಆದಂತಹ ಅವಮಾನಗಳು, ಅವರು ನೀಡಿದಂತಹ ವೇದನೆಗಳು, ನನ್ನ ನೋವುಗಳು ಇಡೀ ನನ್ನ ಜೀವನದ ಅಮೂಲಾಗ್ರ ಬದಲಾವಣೆಗೆ ಕಾರಣವಾಯಿತು. ಕೃಷಿ ಜೊತೆಗೆ ಆಗ ಸ್ವಲ್ಪ ಓದ್ಕೊಂಡು ಮತ್ತೆ ಇನ್ನೂ 1 ವರ್ಷದ ಮೇನ್ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಿಕೊಂಡೆ. ಸೊ ಟೋಟಲ್ ನನ್ನ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಬಂದಿದ್ದು ಕೇವಲ 39%. ತುಂಬಾ ಪಶ್ಚಾತ್ತಾಪ, ಬೇಸರ, ಜೀವನದಲ್ಲಿ ಅಪಾರವಾದ ಜಿಗುಪ್ಸೆಯಿಂದ BSc ಸೇರ್ಕೊಂಡೆ. ನನ್ನ ಸಾಧನೆಗಳೇ ಮಾತಾಗ್ಬೇಕಂತೇಳಿ ಯಾವತ್ತು ನಾನು BSc ಫಸ್ಟ್ ಇಯರ್ಗೆ ಜಾಯ್ನ್ ಆದೆ, ಓದಕ್ಕೆ ಶುರು ಮಾಡಿದೆ. ನನಗೆ ಫಸ್ಟ್ ಸೆಮ್ ಅಲ್ಲಿ ಎಲ್ಲ ಅವರೇಜ್ ಆಗಿ ಮಾರ್ಕ್ಸ್ ಬಂತು. ಸೆಕೆಂಡ್ ಸೆಮ್ ಅಲ್ಲಿ ಇಡೀ ಕಾಲೇಜ್ ನನ್ನ ತಿರುಗುವಷ್ಟು ನೋಡುವಷ್ಟು ನಾನು ಇಡೀ ಕಾಲೇಜ್ಗೆ ಎಷ್ಟು ಬಂದಾಗ ನನ್ನೊಳಗಿನ ಕಿಚ್ಚು ಮತ್ತಷ್ಟು ಉಜ್ವಲವಾಗಿ ಬೆಳಗಿತು. PUC ಫೇಲ್ ಆದಾಗ ಪಾತಾಳಕ್ಕೆ ಇಳಿದಂತಹ ಗ್ರಾಫು ಕ್ರಮೇಣ ದಿನದಿಂದ ದಿನಕ್ಕೆ ಇಯರಿಂದ ಇಯರ್ಗೆ ಮೇಲಕ್ಕೇರಕ್ಕೆ ಸ್ಟಾರ್ಟ್ ಮಾಡ್ತು. ಬ್ಯಾಂಕಿಂಗ್ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಆವಾಗ ಬ್ಯಾಂಕಿಂಗ್ ಕೋಚ್ ಮಾಡ್ಕೊಂಡ ನೆಕ್ಸ್ಟ್ ಇಯರ್ಗೆ ನನಗೆ ಬ್ಯಾಂಕಿಂಗ್ ಜಾಬ್ ಸಿಕ್ತು. ನನಗನ್ನಿಸ್ತು ನನ್ನ ವ್ಯಕ್ತಿತ್ವಕ್ಕೆ ಬ್ಯಾಂಕಿಂಗ್ ಜಾಬ್ ಸೂಟ್ ಆಗಲ್ಲ. ಇದಾದ ನಂತರದಲ್ಲಿ ನನ್ನ ಗುರಿ ಏನಾದರೂ ಇದ್ದಿದ್ರೆ ಅದು ಜನಗಳ ಸೇವೆ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾನು UPSC ಕೋಚಿಂಗ್ ಸ್ಟಾರ್ಟ್ ಮಾಡಿದೆ, UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಸೊ UPSC ಪ್ರಿಪರೇಷನ್ ಮಾಡ್ತಾ ಸಂದರ್ಭದಲ್ಲಿ ಒಂದು ಓದಿನ ಬಗ್ಗೆ ಅಪಾರವಾದ ಗ್ರಿಪ್ ಸಿಕ್ಕಾಗ ನನಗೇನಾಯ್ತು, 2016ರ ಬ್ಯಾಚ್ ಅಲ್ಲಿ ನಾನು ಏನಾಗಿದೆ PSI ಸೇರ್ಪಡೆಗೊಂಡು ಮೈಸೂರಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ವರ್ಕ್ ಅನ್ನು ಸ್ಟಾರ್ಟ್ ಮಾಡಿದೆ. ಆ ಬದಲಾವಣೆ ನಂತರ ಮತ್ತೊಂದು ಜೀವನದ ಅಮೂಲ ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಆ ಅಮೂಲ ಕ್ಷಣವೇ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಾದಂತಹ UPSCಯಲ್ಲಿ 644ನೇ ರ್ಯಾಂಕಿನೊಂದಿಗೆ ತೇರ್ಗಡೆಗೊಂಡಿದ್ದೇನೆ. ನನ್ನ ಹೆಸರು ಶಾಂತಪ್ಪ ಜಡಮ್ನವರು ಅಂತೇಳಿ. ಕೃಷಿಕ ಹಿನ್ನೆಲೆ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಒಂದು ಅವಿಭಕ್ತ ಕುಟುಂಬದಿಂದ ಬಂದಂಥವನು ನಾನು, ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ, ಅಕ್ಕ, ಭಾವ ಎಲ್ಲರೂ ಸೇರಿರ್ತಕ್ಕಂಥ ಒಂದು ಅವಿಭಕ್ತ ಕುಟುಂಬ. ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲೇ ನಮ್ಮೂರಲ್ಲೇ ನಡೆಯಿತು. ನಂತರದಲ್ಲಿ ಹೈಸ್ಕೂಲ್ ಶಿಕ್ಷಣ ನಮ್ಮೂರ ಪಕ್ಕದಲ್ಲಿ, ಕಾಲೇಜು ಶಿಕ್ಷಣ ಬಳ್ಳಾರಿ ಕಾಲೇಜಲ್ಲಿ, ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ ನಂತರದಲ್ಲ ನಾನು ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೆ. ನಿಜ ಹೇಳ್ತೀನಿ, ಭಾಳಷ್ಟು ನನಗೆ IAS ಆಗಬೇಕು, IPS ಆಗಬೇಕು ಅಂತೇಳಿ ಮನಸ್ಸಿನಲ್ಲೂ ನನಗಿದ್ದಿಲ್ಲ. ಸೊ ನಾನು ಡಿಗ್ರಿ ಮುಗಿದ ಮೇಲೆ ನನಗೆ ಗೊತ್ತಾಯಿತು ಇದು ಮಾಡಬೇಕು ಅಂತೇಳಿ. ಸೊ ನನ್ನ ಈ ಸೆಕೆಂಡ್ PUC ಫೇಲ್ಯೂರು ಈ ನನ್ನ ಇಡೀ ಅಮೂಲಾಗ್ರ ಜೀವನಕ್ಕೆ ಬದಲಾವಣೆಯನ್ನು ಮಾಡಿತು. ಮೊದಲು ಹೈಸ್ಕೂಲು PUCಲಲ್ಲೂ ನಾವು 10th ನಮ್ಮದು ಸೆಕೆಂಡ್ ಕ್ಲಾಸು, PUC 3rd ಕ್ಲಾಸ್ ಆಯಿತು. ಬಟ್ ಇದಾದ ನಂತರದಲ್ಲಿ ಇದು ನನ್ನ 8ನೇ ಅಟೆಂಪ್ಟ್. ಇದು ಅಂದರೆ 8ನೇ ಅಟೆಂಪ್ಟ್ ಅಂದರೆ 8 ವರ್ಷ ನಾನು ಕಾದಿದ್ದೀನಿ. ನನಗೆ 5 ಇಂಟರ್ವ್ಯೂಲಿ ಫೇಲ್ ಆಗಿದ್ದೀನಿ. ಸೊ ಈ ಇಂಟರ್ವ್ಯೂಲಿ ಹೊಡೆತ ತಿನ್ನಬೇಕು. ಅಂದರೆ ಒಂದು ಹೊಡೆತ ತಿಂದಾಗ ಮನುಷ್ಯ ಏನಾಗುತ್ತೆ, ಸುಂದರವಾಗಿ ರೂಪುಗೊಳ್ಳೋಕ್ಕೆ ಸಾಧ್ಯ. UPSC ಎಕ್ಸಾಮ್ಸಲ್ಲಿ ಏನು ಬೇಕಾಗುತ್ತೆ ಅಂತಂದರೆ ನಾಲೆಡ್ಜ್ ಬೇಕು. ಅದಿದ್ದೇ ಇರುತ್ತೆ. ನೀವು ನಾಲೆಡ್ಜ್ ಇರೋದಕ್ಕೆ ಡಿಗ್ರಿ ಪಾಸ್ ಆಗಿರ್ತೀರ. ಸೊ ಯಾರ್ಯಾರು ಡಿಗ್ರಿ ಪಾಸ್ ಆಗ್ತೀರ ಅವರೆಲ್ಲರೂ ನೀವು UPSC ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ. ಆದರೆ ನಾಲೆಡ್ಜ್ಗಿಂತ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಮಗೆ ಆ ಒಂದು ತಾಳ್ಮೆ, ಆ ಒಂದು ಸಹನಾಶಕ್ತಿ ಆಗಬೇಕು, ಸಹನಾಶೀಲರಾಗಬೇಕು. ಸೊ ಏನಾಗುತ್ತೆ, ಕೆಲವೊಂದು ನಾನು ಪೊಲೀಸ್ ಇಲಾಖೆಯಲ್ಲಿದ್ದೀನಿ, ಕೆಲವೊಬ್ಬರು ನನ್ನ ಸಪೋರ್ಟ್ ಮಾಡಿದ್ದಾರೆ, ಕೆಲವೊಬ್ಬರು ನನ್ನ ಕಾಲೆಳೆದಿದ್ದಾರೆ. ಸೊ ಅಂಥವನ್ನು ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು. ಬೈದವರನ್ನು ಬಂಧುಗಳು, ಜರಿದವರನ್ನು ಜನ್ಮ ಬಂಧುಗಳು ಅಂತ ಅಂದ್ಕೊಂಡು ಹೋಗಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಧೈರ್ಯ ಮಾಡಬೇಕು. ಈಗ ನೋಡಿ, ನಾನು PS ಆಗ್ತೀನಿ ಅಂತೇಳಿ ನಮ್ಮೂರಾಗ ನಂಬಿಕೆ ಇಲ್ಲ. ಯಾಕಂದರೆ ನನಗೆ ಜ್ಞಾನದ ಬಗ್ಗೆ ಇತ್ತು, ಫಿಸಿಕಲ್ ಮಾಡ್ತಾರೆ ಅಂತ ಬಗ್ಗೆ ನಾನು ನಮ್ಮನೇಲೇ ನಂಬ್ತಾ ಇದ್ದಿಲ್ಲ. ಬಟ್ ಟುಡೇ ಐ ಕ್ಲಿಯರ್ಡ್. ಸೊ ನಂತರದಲ್ಲಿ ಜನ ಏನ್ಕೊಂಡಿದ್ರು, ಇಲ್ಲ PSIಗೆ ಫಿಕ್ಸ್ ಆಗ್ತಾನೆ, ಮುಂದೆ ಮಾಡಲ್ಲ ಅಂತ ಅಂದ್ಕೊಂಡ್ರು. ಮದುವೆ ಆಯಿತು, ಮಗಳು ಹುಟ್ಟಿದ್ಲು. ಸೊ ಒಂದು ತುಂಬು ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬು ಕುಟುಂಬದ ನಡುವೆ ಮತ್ತು ಕೆಲಸದ ಒತ್ತಡದ ನಡುವೆ UPSC ಮಾಡೋಕ್ಕಾಗಲ್ಲ ಅಂತ ಬಹಳಷ್ಟು ನನಗೆ ಟೀಕೆಗಳು ಬರ್ತಾಯಿತ್ತು. ಆಯಿತು, ನೋಡೋಣ. ಎಲ್ಲರಿಗೂ ನಾನು ಯಾವುದೇ ಟೀಕೆಗಳಿಗೂ ನಾನು ಏನಕ್ಕೆ ಅಂತಂದರೆ ಮಾತಿನಲ್ಲಿ ಉತ್ತರ ಕೊಡಲ್ಲ. ಮತ್ತು ಬಹಳಷ್ಟು ಬೇರೆ ಒಂದು ಕುವೆಂಪುರು ಮಾತಾಡ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ. ಮತ್ತೊಂದು ಏನಪ್ಪ ಅಂತಂದರೆ ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನೆ ಇರುವುದೇ ಉತ್ತರ ಅಂತೇಳಿ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಆ ಪ್ರಿಪ್ರೇಷನ್ ಮಾಡ್ಕೊತ ಹೋಗಿದೆ. 2017ರಲ್ಲಿ ಇಂಟ್ರ್ಯೂಗೆ ಹೋದೆ, 2019ರಲ್ಲಿ ಇಂಟ್ರ್ಯೂ ಹೋದೆ. ಬಟ್ ನನ್ನ ಉತ್ಸಾಹ ಒಂದೇ ಒಂದು ಪರ್ಸೆಂಟು ಸಹ ಕುಗ್ಲಿಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ನನಗೆ ಈ ಎಕ್ಸಾಮ್ ಆಗಿಲ್ಲ, ಇನ್ನೊಂದು ಎಕ್ಸಾಮ್ ಅಲ್ಲ, ಅಯ್ಯೋ ನಾನು ಅನ್ಫಿಟ್ ಅಂತ ಹೋಗ್ತಾರೆ. ನಂದು ಫಸ್ಟ್ 3 ಅಟೆಂಪ್ಟಲ್ಲಿ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ. ನಂದು ಅಂದರೆ 3 ಅಟೆಂಪ್ಟಲ್ಲಿ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ ಅಂದರೆ ನನಗೆ ಅನ್ಫಿಟ್ ಅಂತ ಅನಿಸುತ್ತೆ. ಬಟ್ ನನಗಿಲ್ಲ, ನೋಡೋಣ, ಪ್ರಯತ್ನ ಮಾಡೋಣ ಅಂತೇಳಿ ಮಾಡಿದ ಆಮೇಲೆ ಕಂಟಿನ್ಯೂಸ್ ಆಗಿ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊತ ಬಂದೆ. ತದನಂತರದಲ್ಲಿ 2 KS ಇಂಟರ್ವ್ಯೂಲ್ಲಿ ಫೇಲ್ ಆದೆ, 2 KS ಇಂಟರ್ವ್ಯೂ ಫೇಲ್ ಆದೆ, 2 UPSC ಇಂಟರ್ವ್ಯೂ ಫೇಲ್ ಆದೆ. ಈ ಎಲ್ಲ ಫೇಲ್ಯೂರ್ಗಳು ನನ್ನನ್ನು ಅಧೀರನ್ನಾಗಿ ಮಾಡಲಿಲ್ಲ, ಮತ್ತೆ ಏನು ಮಾಡಿದ್ವು ಅಂದರೆ ಧೀರನನ್ನಾಗಿ ಮಾಡಿದ್ವು. ಆದರೆ ಇಷ್ಟೆಲ್ಲ ಹೇಳೋದ್ರ ಜೊತೆಗೂ ನನಗೇನಪ್ಪ ಅಂತಂದರೆ ಆತಂಕ ಆಯಿತು ರಿಸಲ್ಟ್ ಬಗ್ಗೆ. ಅಂದರೆ ಇಂಟ್ರ್ಯೂಗೆ ಹೋಗೋದು ಫಿಕ್ಸ್, ಇರ್ತಿದ್ದು. ಸೊ ಇಂಟ್ರ್ಯೂ ಆದಮೇಲೆ ನನಗೆ ಈ ರಿಸಲ್ಟಲ್ಲಿ
ಆಗುತ್ತೆ. ನಿನ್ನೆನೂ ಸಹ ನಾನು 1 ಗಂಟೆ ರಿಸಲ್ಟ್ ಬಂತು, ನನಗೆ ಆತಂಕ ಆಗುತ್ತಾ ಇಲ್ಲ ನನಗೆ ಇದು ರಿಸಲ್ಟ್ ಆಗಲ್ಲ ಅಂತೇಳಿ ಮೆಡಿಕಲ್ಲು ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಇಂಟ್ರ್ಯೂ ಮುಗಿದ ಮೇಲೆ ಮೆಡಿಕಲ್ ಇರುತ್ತೆ, ನನಗೆ ಬಹುಶಃ ಇಷ್ಟು ಅಟೆಂಪ್ಟ್ ಆಗಿದೆ ಆಗಲ್ಲ ಅಥವಾ ಅಂತ ಅಂದ್ಕೊಂಡು ಈವರೆಗೂ ನಾನು ಆಗಲ್ಲ ಅಂತ ಮೆಡಿಕಲ್ ಮಾಡಿಸ್ಕೊಂಬರಲಿಲ್ಲ. ಬಟ್ ಟುಡೇ ಯಾರು ಪ್ರಯತ್ನಶೀಲರಾಗಿರ್ತಾರೆ ಅಂಥ ಪ್ರಯತ್ನಶೀಲರಿಗೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನನ್ನ ಜೀವನವೇ ಎಕ್ಸಾಂಪಲ್. ಮತ್ತು ಭಾಳಷ್ಟು ಜನ ನಾನು ನೋಡಿದ್ದೀನಿ, ಅಂದರೆ ನಾನು ಸ್ಟೇಷನಲ್ಲಿ ನೋಡಿದ್ದೀನಿ, ಕೆಲಸ ಸಿಕ್ಕಿಲ್ಲ, ಕಡಿಮೆ ಪರ್ಸೆಂಟೇಜ್ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನಗಿಂತ ಕಡಿಮೆ ಪರ್ಸೆಂಟೇಜ್ ನೀವು ಮಾಡಿಲ್ಲ, 39ಗಿಂತ ಪರ್ಸೆಂಟೇಜ್ ಕಡಿಮೆ ಯಾರ್ದು ಇರಲ್ಲ. ಸೊ 50, 60, 70, 90 ಆ ಪರ್ಸೆಂಟೇಜ್ ತೆಗೆದ್ರ ಜೊತೆಗೆ ಜೀವನವನ್ನು ಯಾವ ರೀತಿ ದೃಷ್ಟಿಯಿಂದ ನೋಡ್ಕೊಳ್ತು ಅನ್ನೋದು ಸಹ ಭಾಳ ಇಂಪಾರ್ಟೆಂಟು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ನಾನು ಒಂದು ಸಲಹೆ ಏನಪ್ಪ ಅಂತಂದರೆ 2 ಅಥವಾ 3 ವರ್ಷ ನೀವು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕು. 3 ವರ್ಷ ಆದ ನಂತರದಲ್ಲಿ ಯಾವುದಾದ್ರೂ ಒಂದು ಜಾಬನ್ನು ಮಾಡ್ಕೋಬೇಕು. ಜಾಬ್ ಮಾಡ್ಕೊತಾನೆ ನಾವು ಓದಬೇಕಾಗುತ್ತೆ. ಆ 3 ವರ್ಷದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಈಗ ನೀವು PSC ಎಕ್ಸಾಮ್ಗಾದರೂ ಪ್ರಿಪೇರ್ ಆಗಿ, ಸಿ ಗ್ರೂಪ್ಗಾದ್ರೂ ಆಗಿ, KSಗಾದ್ರೂ ಆಗಿ, UPSCಗಾದ್ರೂ ಆಗಿ ಆ ಎಕ್ಸಾಮ್ನ ಮೂಲ ತಿರುಳನ್ನು ಅರ್ಥ ಮಾಡ್ಕೋಬೇಕು. ನೀವು PSIಗೆ ಹೋದರೂ UPSC ಕ್ಲಿಯರ್ ಮಾಡ್ತಾ ಆಗಲ್ಲ, UPSCಗೆ ಹೋದರೂ PSI ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಒಂದೊಂದು ಎಕ್ಸಾಮ್ನ ಡಿಮ್ಯಾಂಡು ಬೇರೆ ಇರುತ್ತೆ. ನಿಮಗೆ ಒಬ್ಬ ಗುರಿ ಇದೆ, ಒಬ್ಬ ಗುರುಗಳನ್ನು ಇಟ್ಕೊಳ್ಳಿ. ಗುರುಗಳು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಶಸ್ಸು ಬೇಗ ಸಿಗಲ್ಲ, ನೀವು ಅಂದುಕೊಂಡಂಗೆ ಸಿಗಲ್ಲ, ನೀವು ಅಂದುಕೊಂಡ ರೀತಿಯಲ್ಲಿ ಸಿಗಲ್ಲ. ಸೊ ಇದು ನನ್ನ ಒಂದು ಪ್ರಾಮಾಣಿಕ ಸಲಹೆ ಮತ್ತು ನಿವೇದನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇದಾದ ನಂತರದಲ್ಲಿ ನಿಮ್ಮ ಹೈಸ್ಕೂಲು, ಪ್ರೈಮರಿ, ಕಾಲೇಜು ಶಿಕ್ಷಣದಲ್ಲಿ ನಿಮಗೆ ಕ್ವಾಲಿಟಿ ಶಿಕ್ಷಣವನ್ನು ಪಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕೋಚಿಂಗ್ ತೊಗೊಳ್ಳಿ. ಭಾಳಷ್ಟು ವಿದ್ಯಾರ್ಥಿಗಳು ಧಾರವಾಡ ಮತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾವ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ನಿಮಗೆ ಗುರು ಸಿಗಬೇಕು, ಆದರೆ ಅವನು ಉತ್ತಮ ಗುರು ಆಗಿರಬೇಕು, ಉತ್ತಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು. ನನಗೆ ಸ್ವಂತ ಅನುಭವ ಉಂಟು. 3 ವರ್ಷ ಫೇಲ್ ಆದಮೇಲೆ ಗೊತ್ತಾಯಿತು, ನಾನು ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆದೆ, ಇನ್ಸ್ಟಿಟ್ಯೂಷನ್ ಥರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನನಗೆ ಪ್ರಿಪೇರ್ ಆಗ್ತಿರೋದು ನಾನು UPSC ಎಕ್ಸಾಮ್, UPSCನ ಮರ್ತೇ ಬಿಟ್ಟಿದ್ದೆ ನಾನು. ಏನಕ್ಕೆ ಅಂತಂದರೆ ಇನ್ಸ್ಟಿಟ್ಯೂಷನ್ ಅವ್ರು ನನಗೇನು ಮಾಡಿದ್ದಾರೆ, ಅವರು ನನಗೆ ತಮ್ಮದೇ ಮೆಟಲ್ ಓದಿಸ್ತಾರೆ. ಸೊ ಅದಕ್ಕೆ ನಾನು ನನ್ನದೇ ಆದ ಒಂದು ಇವರಿಗೆ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಒಂದು ಸಹಾಯ ಮಾಡೋ ದೃಷ್ಟಿಯಲ್ಲಿ ಬೆಂಗಳೂರಲ್ಲಿ ಏನು ಮಾಡಿದ್ದೀನಿ, ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀನಿ. ಏನಪ್ಪ, ಇಲ್ಲಿ ನೀವು 90% ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಳ್ಳೋಂಗಿದ್ರೆ ಮಾತ್ರ ನಾನು ಸಕ್ಸಸ್ ಮಾಡ್ತೀನಿ ಹೊರತು, ಸರ್ ನೀವೇ ನನ್ನನ್ನು ದಡಕ್ಕೆ ತಂದಬೇಕಂತಂದರೆ ಇದು ಕೇವಲ ಕಲ್ಪನಾ ಲೋಕ, ಕೇವಲ ಊಹೆ, ಕೇವಲ ಒಂದು ಭ್ರಮೆ. ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ತುಂಬ ಒಳ್ಳೆಯ ಹಿರಿಯ ಅಧಿಕಾರಿಗಳು, ನಮ್ಮ ಕೊಲೀಗ್ಸು, ಇನ್ಸ್ಪೆಕ್ಟ್ರು, ACP, DCP, ಕಮಿಷನರು, ಭಾಳ ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರೆ, ನನಗೆ ಸಹಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಇದನ್ನು ಹೇಳುವುದ್ರ ಜೊತೆಗೆ ಸಹ ಕೆಲವೊಬ್ಬರು ಅಮಾನವೀಯವಾಗಿ ಸಹ ನಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಮಾನವೀಯವಾಗಿ ನಡ್ಕೊಂಡ ಅಧಿಕಾರಿಗಳಿಗೂ ಅಮಾನವೀಯವಾಗಿ ನಡ್ಕೊಂಡ ಅಧಿಕಾರಿಗಳಿಗೂ ನನ್ನ ರಿಸಲ್ಟನ್ನೇ ಸಮರ್ಪಣೆ ಮಾಡಿ ಆ ಒಂದು ಧನ್ಯತಾ ಭಾವ ನನಗೆ ಇದೆ. ಸಕ್ಸಸ್ ಆದವ್ರ ತಕ್ಕೂ ಒಂದೇ ಬುಕ್ಸ್ ಇದೆ, ಫೇಲ್ಯೂರ್ ಆದ್ರ ತಕ್ಕೂ ಬುಕ್ಸ್ ಇದೆ. ಯಾಕೆ? ಬುಕ್ಕಲ್ಲಿ ಏನು ಓದಬೇಕು ಅನ್ನೋದನ್ನು ಸಕ್ಸಸ್ಫುಲ್ ಪರ್ಸನ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ಫೇಲ್ಯೂರ್ ಪರ್ಸನ್ಗೆ ಏನು ಓದಬಾರ್ದು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಏನು ಓದಬೇಕು ಅನ್ನೋದು ಸಕ್ಸಸ್ ಆಗ್ತಾನೆ, ಏನು ಓದಬೇಕು ಅನ್ನೋದು ಗೊತ್ತಿಲ್ಲ ಅದನ್ನು ಫೇಲ್ಯೂರ್ ಆಗ್ತಾನೆ. ಆದರೆ ಪುಸ್ತಕ ಮಾತ್ರ ಸೇಮು. ಸೊ ನಾನೇನಾದರೂ ನಿಮಗೆ ಗೈಡೆನ್ಸ್ ಮಾಡಬೇಕಂತಂದರೆ ಏನನ್ನು ಓದಬೇಕು, ಏನನ್ನು ಮಾಡಬೇಕು ಅಂತ ಹೇಳ್ತೀನಿ ಹೊರತು ಅಲ್ಟಿಮೇಟ್ಲಿ ಓದುವವರು ನೀವೇ. ಸೊ ಮೊದಲ 3 ವರ್ಷ ನಾನು ಕಂಟಿನ್ಯೂಸ್ ಆಗಿ ಎಡೆಬಿಡದೆ ಕನಿಷ್ಠ 10ರಿಂದ 12 ಓದಿದೆ. ಅದಾದ ನಂತರದಲ್ಲಿ ನನಗೆ ಗೊತ್ತಾಯಿತು, ಅಂದರೆ ನನಗೆ UPSC ನಾಡಿಮಿಡಿತ ಗೊತ್ತಾಯಿತು. ಓಕೆ, ಇವರನ್ನು ಈ UPSC ಈ ಥರ ಓದಿದರೆ ಇದು ನನಗೆ ಕ್ಲಿಕ್ ಮಾಡ್ಕೊಳ್ಳುತ್ತೆ ಅಂತ. ಯಾವಾಗ ನನಗೆ ಒಂದು ಬರೀ ನಾಡಿಮಿಡಿತ ಗೊತ್ತಾಯಿತು, ಟೋಟಲ್ 5 ಇಂಟರ್ವ್ಯೂ ಕನ್ಸಿಸ್ಟೆಂಟ್ಲಿ ನಾನು ತೊಗೊಂಡೆ. ಏನಕ್ಕೆ ಅಂತಂದರೆ ಪ್ರಿಲಿಮ್ಸಲ್ಲಿ ಇದು ಕೇಳ್ತಾರೆ, ಮೇನ್ಸಲ್ಲಿ ಇದು ಕೇಳ್ತಾರೆ, ಇಂಟರ್ವ್ಯೂಲಿ ಇದು ಕೇಳ್ತಾರೆ, ಇಷ್ಟೇ. ಸೊ ಯೋಗ್ಯತೆಯನ್ನು ಪದೇ ಪ್ರೂವ್ ಮಾಡಿದೆ. ಈ ಸಂದರ್ಭದಲ್ಲಿ ನನಗೆ ಯೋಗ ಕೂಡ್ಕೊಳ್ತು. ಯೋಗ್ಯತೆ ಪ್ಲಸ್ ಯೋಗ ಕೂಡ್ಕೊಂಡಾಗ ಮಾತ್ರ ಒಂದು ಜೀವನದಲ್ಲಿ ಒಂದು ಮಿರಾಕಲ್ಸ್ ಆಗುತ್ತೆ. ಸೊ ನಾವು ಮಿರಾಕಲ್ಸಲ್ಲಿ ನಂಬಿಕೆ ಇಡಬೇಕು ಇವತ್ತು. ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನನಗೆ ಕಷ್ಟ ಆಯಿತು, ಇಲ್ಲ ಅಂತನಲ್ಲ, ಆದರೆ ನನ್ನೊಳಗಡೆ ಇರ್ತಕ್ಕಂತಹ ಒಂದು ಅಚಲವಾದ ಶಕ್ತಿ ಆ ಒಂದು ನನ್ನನ್ನು ಏನು ಮಾಡಿತು, ಬಿಡಲೇ ಇಲ್ಲ. ಒಳಗಡೆ ಒಂದು ಅರ್ಜು, ನಾನು PSIಲಿ ತೃಪ್ತಿ ಇದ್ದೆ, ಬಟ್ ಆ ತೃಪ್ತಿ ನನ್ನ ಆಶಾವಾದಕ್ಕೆ ಅಡ್ಡಿಯಾಗಲಿಲ್ಲ. ಸೊ ತೃಪ್ತಿಯ ಜೊತೆಗೆ ಆಶಾವಾದವನ್ನು ನಾವು ಹೊಂದ್ಕೊಂಡಾಗ ಏನಾಗುತ್ತೆ, ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೂ ಸಾಧ್ಯ, ಸಕ್ಸಸ್ ಆಗೋಕ್ಕೂ ಸಾಧ್ಯ. ನನಗೂ PSI ಸಿಕ್ತು. ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಅಂದರೆ ನನಗೆ ಇದು PSI ತೃಪ್ತಿ ಇಲ್ಲ. ಯಾಕೆ ಬಂದ್ರಿ? ವೈ ಯು ಕಮ್ ಹಿಯರ್? ಸರ್ಕಾರ ನಿಮ್ಮ ಮನೆಗೆ ಬಂದು ಕರೆದಿತ್ತಾ? ಬನ್ನಿ ನೀವು ಅಂತೇಳಿ ನೀವೇ ಅಪ್ಲಿಕೇಶನ್ಗೆ ಹೋಗಿದ್ದಾರೆ. ಸೊ ನಮ್ಮ ಪಾಲಿಗೆ ಏನೇನು ಬರುತ್ತೆ ಅದನ್ನು ಪಂಚಾಮೃತ ಅಂತ ಸ್ವೀಕರಿಸಬೇಕು. ಸ್ವೀಕರಿಸಿದಂಥ ಮಾತ್ರಕ್ಕೆ ನೀವು ಅಲ್ಲಿಗೆ ಸ್ಟಿಕ್ಕಾನಿ ಆಗಂತಲ್ಲ. ಇಲ್ಲಿಂದ ಒಂದು ಹೊಸ ಆಶಾವಾದ. ಈಗ ಭಾಳಷ್ಟು ಜನ ನಿಮ್ಮದು UPSC ಆಯ್ತಲ್ಲ, ನಿಮ್ದು ಇಷ್ಟ ಅಲ್ವಾ ಏಮ್ ಅಂತ. ಇಲ್ಲ, ನನ್ನ ಏಮ್ ಇದಲ್ಲ. ಇದರಿಗಿಂತ ಮಿಗಿಲಾಚೆಗೂ ನನ್ನ ಬದುಕನ್ನು ಕಟ್ಕೊಳ್ಬೇಕಂತಿದೆ. ಇದರಿಂದ ಆಚೆಗೂ ನಾನು ಸಮಾಜದ ಕೊಟ್ಟ ಕಡೆಯ ವ್ಯಕ್ತಿಯನ್ನು ಯಾವ ರೀತಿ ರೀಚ್ ಆಗಬೇಕು. ಸಮಾಜದಲ್ಲಿ ನಾವು ಒಂದು ವ್ಯಕ್ತಿ ಒಬ್ಬ ಜೀವನದಲ್ಲಿ ಕೇವಲ 60ರಿಂದ 70 ವರ್ಷ ಬದುಕ್ತಾನೆ. 1000 ವರ್ಷ ಬದುಕಬೇಕು ನೀನಂತಂದರೆ ನೀನು ಮಾಡಿದಂತಹ ಕೆಲಸಗಳಿಂದ, ನಿನ್ನ ತತ್ವಗಳಿಂದ, ನಿನ್ನ ವಿಚಾರಗಳಿಂದ ನಾವು ಬದುಕಬಹುದ್ರೆ. ಈಗ ನಮ್ಮಲ್ಲಿ ಕೋಚಿಂಗ್ ಮಾಫಿಯಾ ಅಂತ ಆಗಿದೆ ಸರ್. ಏನಪ್ಪ ಅಂತಂದರೆ
ಯಾರ್ದೋ ಫೋಟೋ ಹಾಕ್ಕೊಳ್ಳೋದು, ಯಾರನ್ನೋ ನಮ್ಮ ವಿದ್ಯಾರ್ಥಿ ಅನ್ನೋದು, ಅವನು ಎಲ್ಲಿಂದನೂ ಲಾಭವನ್ನು ಪಡ್ಕೊಂಡಿರ್ತಾನೆ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅವನು ನಮ್ಮ ಸ್ಟೂಡೆಂಟ್ ಅಂತ ಕ್ಲೇಮ್ ಮಾಡ್ತಕ್ಕಂಥ ಅದೆಲ್ಲ ಭಾಳ ತಪ್ಪು. ಒಂದು ನಂತರದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಪೊಳ್ಳು ಆಶ್ವಾಸನೆಗಳನ್ನು ಕೊಡ್ತಾರೆ. ಏನು, ನೀನು ಇಲ್ಲಿಗೆ ಬಂದರೆ ನೀನು ಪಕ್ಕ IAS, ನೀನು ಇಲ್ಲಿಗೆ ಬಂದರೆ ಪಕ್ಕ KS, ಆ ಥರ ಇಲ್ಲ ಎಕ್ಸಾಮ್ ಪ್ರೋಸೆಸ್ಸು. ಸೊ ನಾವು ಯಾರನ್ನು ನಂಬಬೇಕಪ್ಪ ಅಂದರೆ, ನಾನು ಇವತ್ತು UPSC ಸಕ್ಸಸ್ ಆಗಿರಬೇಕು. ಇಲ್ಲಿರೋಕ್ಕೆ ಕಾರಣ ಏನಂತಂದರೆ, ನಾನು UPSC ನಂಬಿದ್ದೀನಿ, ಯಾವ ಸಂಸ್ಥೆ ನಂಬಿಲ್ಲ. ಈ UPSCಯಲ್ಲಿ ಈ ವರ್ಷ ಕನ್ನಡದಲ್ಲಿ ಪಾಸಾದಂಥ ಏಕೈಕ ವ್ಯಕ್ತಿ ನಾನೇ. ಇದು ನಿಮಗೆಲ್ಲ ಸುಂದರ, ವಾವ್ ಅನಿಸುತ್ತೆ. ಬಟ್ ನನ್ನ ಕಷ್ಟಗಳನ್ನು ಕೇಳಿದಾಗ ನಿಜ ಇದೊಂದು ರೀತಿಯಲ್ಲಿ ಸಮುದ್ರ ಮಂಥನ ಮಾಡಿದ ಹಾಗೆ. ಅಂದರೆ ಕನ್ನಡದಲ್ಲಿ ಬುಕ್ಸ್ ಇಲ್ಲ, UPSCಯಲ್ಲಿ ಕನ್ನಡದಲ್ಲಿ ಮೆಟೀರಿಯಲ್ಸ್ ಇಲ್ಲ, ಕನ್ನಡದಲ್ಲಿ ಕೋಚಿಂಗ್ ಇಲ್ಲ, ಕನ್ನಡದಲ್ಲಿ ಫ್ರೆಂಡ್ಶಿಪ್ ಸಿಗಲ್ಲ. ನಾನು ಒಬ್ಬನೇ ಒಂಟಿ ಸಲಗದಂತೆ ನಾನು ನೋಡೋಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ ಅಂದರೆ, ಮಿನಿಮಮ್ ಬೇಸಿಕ್ ಇಂಗ್ಲೀಷ್ ನಾಲೆಡ್ಜ್ ಬೇಕೇ ಬೇಕು. ನೀವು UPSC ಬರಿಬೇಕಂತಂದರೆ ಪ್ರಿಲಿಮ್ಸ್ ಪೇಪರು, ಮೇನ್ಸ್ ಪೇಪರು ಯಾವುದ್ರಲ್ಲಿರುತ್ತೆ ಅಂತಂದರೆ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ಇರಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಿಮಗೆ ಖಂಡಿತ ಬರಲೇಬೇಕು. ಬಂದಾಗ ಮಾತ್ರ ನೀವು ಬೇರೆ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ತೀರಾ. ಈ KSಗೆ ಸಂಬಂಧಪಟ್ಟಾಗೆ ಕನ್ನಡ ಮೆಟೀರಿಯಲ್ಸ್ ಸಿಗಿದೆ, UPSCಗೆ ಸಂಬಂಧಪಟ್ಟಾಗೆ ಮೆಟೀರಿಯಲ್ಸ್ ಕಡಿಮೆ ಇದೆ. ಭಾಳಷ್ಟು ಬಾರಿ ಯೂಟ್ಯೂಬ್ ವೀಡಿಯೋದಲ್ಲಿ ಏನು ಹೇಳ್ತಾರೆ, ಟಾಪರ್ಸು ನಾನು ಕೋಚಿಂಗ್ ತೊಗೊಂಡಿಲ್ಲ ಅಂತೇಳಿ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಅವರ ಅಣ್ಣನೋ ಅವ್ರ ಅಪ್ಪನೋ ಆಲ್ರೆಡಿ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಇರ್ತಾರೆ. ನಿಮಗೆ ಭಾಳಷ್ಟು ಬರೋ ಒಂದು 4-5 ವರ್ಷದಿಂದ ಒಬ್ಬರು ಫಸ್ಟ್ ರ್ಯಾಂಕ್ ಬಂದರು ಲೇಡಿ. ಆ ಲೇಡಿಗೆ ಅವರಪ್ಪ ಅವರಮ್ಮ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಆಗಿದ್ದರು. ಅವ್ರಿಗೇನಾಗುತ್ತೆ, ಈಸಿಯಾಗಿ 5ನೇ ಕ್ಲಾಸಿಂದನೇ ಫೀಡ್ಬ್ಯಾಕ್ ಇರುತ್ತೆ. ಅವ್ರಿಗೆ ಯಾಕೆ ಕೋಚಿಂಗ್ ಬೇಕು? ನಿನಗೆ 5ನೇ ಕ್ಲಾಸಲ್ಲಿ ABCDನೇ ಬರ್ತಾ ಇದ್ದಿಲ್ಲ, ನೀನು ಅವ್ರ ಥರ ನನಗೆ ಕೋಚಿಂಗ್ ಬೇಕಿಲ್ಲ ಅನ್ನೋದು ನನಗೆ ಅನಿಸುತ್ತೆ ಮೂರ್ಖತನ ಅದು. ಸೊ ಅವರ ಬಟ್ಟೆ ಎಳೆತ ಬೇರೆ, ನಿನ್ನ ಬಟ್ಟೆ ಎಳೆತ ಬೇರೆ. ನೀನು ಅವರ ಬಟ್ಟೆ ನೀನು ಹಾಕ್ಕೊಂಡ್ರೆ ನೀನು ಚೆಂದ ಕಾಣಲ್ಲ, ನಿನ್ನ ಬಟ್ಟೆಯನ್ನು ಎಳೆತ ಅವ್ರು ಹಾಕ್ಕೊಂಡ್ರೆ ಅವ್ರು ಚೆಂದ ಕಾಣಲ್ಲ. ಸೊ ನಿನ್ನ ಮೈಗೆ ಯಾವುದು ಕರೆಕ್ಟ್ ಸೂಟ್ ಆಗುತ್ತೆ ಅಂತಹ ಬಟ್ಟೆಯನ್ನು ಹಾಕಿಕೊಳ್ಳುವಂತಹ ಕೆಲಸ ಮಾಡಬೇಕು.